ಹಾಯ್ ಎಲ್ರಿಗೂ ಆಶಾರ್ವಿಸ್ ವ್ಲಾಗಿನ್ ಕನ್ನಡ ಚಾನಲ್ಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಇವತ್ತು ಖಾರ ದೋಸೆ ಮಾಡ್ಕೊಂಡು ಬಂದಿದ್ದೇನೆ. ಅದ್ರ ಜೊತೆ ಒಂದು ಚಟ್ನಿ. ನೋಡಿ, ನಾನಿಲ್ಲಿ ಒಂದು 3 ಕಪ್ಪಷ್ಟು ಅಕ್ಕಿಯನ್ನು ರಾತ್ರಿ ಇಡೀ ನೆನೆಸಿಟ್ಟಿದ್ದೆ. ಅದನ್ನು ಇಲ್ಲಿ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಸಿಂಪಲ್ಲಾಗಿ ಬೇಗ ಆಗುವಂಥ ಒಂದು ದೋಸೆ ಇದು. ನೋಡಿ, ಈ ಅಕ್ಕಿಯನ್ನೆಲ್ಲ ಚೆನ್ನಾಗಿ ತೊಳೆದು ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡಾಯಿತು. ಆಮೇಲೆ ನಾನೊಂದು 3 ಮೆಣಸನ್ನು ಹಾಕ್ಕೊಂಡೆ. ನಾನು ಖಾರ ದೋಸೆ ಅಂತ ಹೇಳಿದೆ ಅಂತ ತುಂಬ ಮೆಣಸು ಹಾಕೋದಿಲ್ಲ. ನಿಮ್ಗೆ ಇಷ್ಟ ಇದ್ದರೆ ನೀವು ಮಾತ್ರ ತುಂಬ ಮೆಣಸು ಹಾಕಿ, ಆಯಿತಾ. 3 ಮೆಣಸು ಹಾಕ್ಕೊಂಡ ನಂತರ 1 ಚಮಚ ಕೊತ್ತಂಬರಿ, ಹಾಗೆ ಅರ್ಧ ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ಬೇಕು. ತುಂಬ ಪರಿಮಳ ಬರ್ತದೆ. ನೋಡಿ, ಇದ್ರ ಜೊತೆಗೆ ನಾನೀಗ ಒಂದು ಮೀಡಿಯಮ್ ಗಾತ್ರದ ಈರುಳ್ಳಿಯನ್ನು ಸಿಪ್ಪೆ ತೆಗೆದು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಹಾಗೆ 1 ಹಿಡಿಯಷ್ಟು ತೆಂಗಿನಕಾಯಿ ತುರಿಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಆಮೇಲೆ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈ ನೀರುಳ್ಳಿ ಹಾಕಿರೋದ್ರಿಂದ ತುಂಬ ಪರಿಮಳ ಬರ್ತದೆ ಈ ದೋಸೆ, ಮತ್ತು ರೋಸ್ಟಾಗಿ ಬರ್ತದೆ. ಈಗ ನೋಡಿ, ಉಪ್ಪು ಕೂಡ ಹಾಕ್ಕೊಂಡೆ, ಒಂದು ಅರ್ಧ ಚಮಚ ಉಪ್ಪು ಹಾಕ್ಕೊಂಡ ನಂತರ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಬೇಕು. ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಇದನ್ನು ನೈಸಾಗಿ ನಾವು ರುಬ್ಕೊಳ್ಬೇಕು. ತುಂಬ ಮೆಣಸು ಹಾಕಿದರೆ ಕೆಂಪು ಬಣ್ಣ ಬರ್ತದೆ. ನಾನಿಲ್ಲಿ ಸ್ವಲ್ಪ ಹಾಕಿರೋದ್ರಿಂದ ಲೈಟ್ ಬಣ್ಣ ಬಂದಿದೆ. ಹಾಗೆ ಖಾರ ದೋಸೆ ಅಂತ ಮಾತ್ರ ಹೇಳ್ಬೋದು ಇದಕ್ಕೆ, ಅಷ್ಟೇ. ನೀವು ಮೆಣಸು ಜಾಸ್ತಿ ಹಾಕಿ, ಆವಾಗ ತುಂಬ ರುಚಿ ಬರ್ತದೆ, ಆಯಿತಾ. ಈಗ ನೋಡಿ, ಕಡ್ದಾಯಿತು ನನಗೆ ಮಿಕ್ಸಿಯಲ್ಲಿ. ಇದನ್ನು ಈಗ ಒಂದು ಪಾತ್ರಕ್ಕೆ ತೆಗಿಬೇಕು. ನೋಡಿ, ಎಷ್ಟು ನೈಸಾಗಿ ಕಡ್ದಿದ್ದೇನೆ. ನೋಡಿ, ಯಾವಾಗಲೂ ಎಂಥ ತಿಂಡಿ ಮಾಡೋದು ಅಂತ ಯೋಚನೆ ಆಗುವಾಗ ಒಂದು ಸತಿ ಡಿಫ್ರೆಂಟಾಗಿ ಈ ರೀತಿ ಸಹ ಮಾಡ್ಬೋದು. ದೋಸೆ, ನೀರು ದೋಸೆ ಮಾತ್ರ ಮಾಡುವ ಬದಲಿಗೆ ಈ ರೀತಿ ಮಾಡ್ಬೋದು. ನೋಡಿ, ಎಲ್ಲ ಹಿಟ್ಟು ತೆಗೆದಾದ ನಂತರ ಮಿಕ್ಸಿ ಜಾರಿಗೆ ವಾಪಸ್ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಇದು ಹಿಟ್ಟು ನೀರಿದ್ರೇ ನೀರು ದೋಸೆ ಅಂತ ಆಗೋದಲ್ಲ. ನೋಡಿ, ಇಷ್ಟು ನೀರಾಗಿದೆ. ಇಷ್ಟಾದರೂ ಆಗಬೇಕು. ಇನ್ನೊಂದು ಸ್ವಲ್ಪ ಬೇಕಂದರೆ ನೀರು ಸೇರಿಸ್ಕೊಳ್ಬೋದು. ನೀವು ಫಸ್ಟ್ ಮಾಡುವವರು ಅಂತಿದ್ರೆ ತುಂಬ ನೀರು ಮಾಡಲಿಕ್ಕೆ ಹೋಗಬೇಡಿ, ಮೀಡಿಯಮ್ ನೀರು ಸಾಕು. ನೋಡಿ, ಈಗ ತವ ಇಟ್ಟಿದ್ದೇನೆ ಗ್ಯಾಸ್ ಮೇಲೆ. ಚೆನ್ನಾಗಿ ಕಾದಿದೆ. ಕಬ್ಬಿಣ ಕಾವಲಿಯಲ್ಲಿ ಮಾಡಿದರೆ ರುಚಿ ಸೂಪರಾಗಿರ್ತದೆ. ಇದಕ್ಕೆ ನಾನೀಗ ತೆಂಗಿನೆಣ್ಣೆ ಕೂಡ ಹಾಕ್ಕೊಂಡಿದ್ದೇನೆ. ನೋಡಿ, ನಾನೀಗ ದೋಸೆ ಒಯ್ದು ತೋರಿಸ್ತೇನೆ. ನೋಡಿ, ಸೂಪರ್ ಆಗ್ತದೆ, ಮತ್ತು ರುಚಿ ಕೂಡ ತುಂಬ ಚೆನ್ನಾಗಿರ್ತದೆ. ತೆಂಗಿನಕಾಯಿ ಕೂಡ ಹಾಕೋದ್ರಿಂದ ಚೆನ್ನಾಗಿ ಎದ್ದು ಬರ್ತದೆ. ನೀರುಳ್ಳಿ ಕೂಡ ನೀವು ಬೇಕಂದರೆ ನೀರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಲಾಸ್ಟಿಗೆ ಕೂಡ ಹಾಕ್ಕೊಳ್ಬೋದು. ರುಬ್ಬುವಾಗ ಹಾಕಬೇಕು ಅಂತ ಏನಿಲ್ಲ. ನೋಡಿ, ಎಷ್ಟು ಚೆಂದ ಎಳಕ್ಕಿ ಬಂದಿದೆ ಅಲ್ವಾ ಕಾವಲಿಯಿಂದ. ಈಗ ನಾನು ಇನ್ನೊಂದು ದೋಸೆಯನ್ನು ಕೂಡ ಮಾಡಿ ತೋರಿಸ್ತೇನೆ. ನೋಡಿ, ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಕೂಡ ಮಾಡಿ. ಸಬ್ಸ್ಕ್ರೈಬರ್ ಆಗದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಕೂಡ ಮಾಡ್ಕೊಳ್ಳಿ. ನೋಡಿ, ಈಗ ಇನ್ನೊಂದು ದೋಸೆ ನಾನು ಕಾವಲಿಯಲ್ಲಿ ಒಯ್ದೆ. ಇದಕ್ಕೆ ಮುಚ್ಚಳ ಮುಚ್ಚಿ ಒಂದು 2 ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ಕೊಳ್ಳುವ. ನೋಡಿ, ಬೇಗ ಆಗ್ತದೆ. ಎಷ್ಟು ಚೆಂದಾಗಿ ರೋಸ್ಟಾಗಿ ಬಂದಿದೆ ನೋಡಿ. ಇದು ನೀರುಳ್ಳಿ ಹಾಕಿರೋದ್ರಿಂದ ಈ ರೀತಿ ರೋಸ್ಟ್ ಕೂಡ ಆಗಿ ಬರ್ತದೆ. ಪರಿಮಳ ಸಹ ಚೆನ್ನಾಗಿರ್ತದೆ. ಹೀಗೆ ನೀವು ಸಹ ಒಂದು ಸತಿ ಟ್ರೈ ಮಾಡಿ, ಆಯಿತಾ. ಇದ್ರ ಜೊತೆ ನಾನು ಕೆಂಪು ಚಟ್ನಿಯನ್ನು ಮಾಡಿದ್ದೇನೆ. 1-2 ಬೆಳ್ಳುಳ್ಳಿ ಹಾಕ್ಕೊಂಡು ನಾನು ರುಬ್ಬಿರೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್.